ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಕುಚ್ಚಿಗೆ ಏನು ಮೆಟೀರಿಯಲ್ಸ್ ಬೇಕೋ ತೊಗೊಂಡಿದ್ದು ನೋಡಿ. 2 ಕಲರ್ಸ್ ಥ್ರೆಡ್ಸು, ಟ್ರಿಮ್ಮರು, ಜರಿ ಇಷ್ಟು ತೊಗೊಂಡಿದ್ದೀನಿ. ಸಿಂಪಲಾಗಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಥ್ರೆಡ್ ಈ ಥರ ಸುತ್ಕೊಳ್ಳಿ, ಒಂದು 3-4 ರೌಂಡ್ ಸುತ್ಕೊಳ್ಳಿ. ಈ ಥರ ಸುತ್ಕೊಂಡು ನೋಡಿ, ಥ್ರೆಡ್ನ ಈ ಥರ 2 ಫಿಂಗರ್ಸಲ್ಲಿ ಇಟ್ಕೊಂಡು ಈ ಥರ ಬ್ಯಾಕ್ ಸೈಡ್ ಇಟ್ಕೊಳ್ಳಿ. ಈ ಥರ ನೀರಲ್ಲಿ ಚುಚ್ಕೊಳ್ಳಿ. ನೀಡಲ್ ನಂಬರ್ 10 0.75 mm ಈ ನೀಡಲ್ ತೊಗೊಂಡಿದ್ದೀನಿ ಕ್ರೋಶದ್ ನಾನು. ನೋಡಿ ಈ ಥರ ಒಂದು 2 ನಾಟ್ಸ್ ಹಾಕ್ಕೊಳ್ಳಿ. 2 ನಾಟ್ಸ್ ಹಾಕ್ಕೊಂಡಿದ್ಮೇಲೆ ಅದೇ ಜಾಗದಲ್ಲಿ ನೀರಲ್ಲಿ ಚುಚ್ಕೊಂಡು ಥ್ರೆಡ್ ನೋಡಿ ಈ ಥರ ಇರುತ್ತೆ. ಈ ಥರ ಒಂಥರ ಕೆಳಗಿಂದ ಎಳ್ಕೋಬೇಕು. ಈ ಥರ ಒಂದು ನಾಟ್ ಹಾಕ್ಕೋಬೇಕು. ಮತ್ತು 1 2 3 4 ಆದಮೇಲೆ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇಲ್ಲಿ ಒಂದು ಮತ್ತೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಈಗೇನು ಸೇಮ್ 4 ಚೈನ್ ಹಾಕ್ಕೊಂಡು ಈ ಥರ ಹೋಲ್ ಥರ ಬರುತ್ತೆ. ಅದನ್ನು ಈ ಥರ ಎಳ್ಕೋಬೇಕು. ನೀಟಾಗಿ ಲೂಫಲ್ಲೇ ಈ ಥ್ರೆಡ್ನ ಎಳ್ಕೋಬೇಕು. 3 4 ಚೈನ್ ಹಾಕಿ ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತಲ್ಲ ನೋಡಿಕೊಂಡು ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. 1 2 3 4 ಚೈನು ಸೇಮ್ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದೇ ಥರ ಈ ಥರ ಲಾಕ್ ಮಾಡ್ಕೋಬೇಕು. ಸ್ಯಾರಿ ಪೂರ್ತಿ ಅದೇ ಥರ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ಬರುತ್ತೆ. ಏನಕ್ಕಂದರೆ ಈ ಥರ ಮಾಡೋದು ನಾನು ಸ್ಯಾರಿಗೆಲ್ಲ ಹೋಲು ಏನು ಬೀಳ್ದಂಗೆ ಚೆನ್ನಾಗಿರುತ್ತೆ. ಈ ಥರ ಒಂದು ಸ್ವಲ್ಪ ಡೆಲಿಕೇಟ್ ತೆಳ್ಳಗಿರುತ್ತಲ್ಲ, ಈ ಥರ ಸ್ಯಾರೀಸ್ಗೆಲ್ಲ ನಾವು ಬೇಬಿ ಕುಚ್ಚು ಹಾಕಿದ್ರೆ ತುಂಬ ಹೋಲ್ ಬೀಳುತ್ತೆ, ಸ್ಯಾರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಈ ಥರ ಸ್ಯಾರೀಸ್ಗೆಲ್ಲ ಕಸ್ಟಮರ್ಸ್ಗೆ ನಾನು ಇದೇ ಥರ ರೆಫರ್ ಮಾಡ್ತೀನಿ, ಸ್ಯಾರಿ ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಥರ ಫುಲ್ ಫಿನಿಶ್ ಮಾಡ್ಕೊಂಡು ಹೋಗಿ ನೋಡಿ ತೋರಿಸ್ತೀನಿ ಏನಕ್ಕೆ ಈ ಥರ ಹಾಕಿರೋದು ಅಂತಂದರೆ. ನೋಡಿ ಫ್ರೆಂಡ್ಸ್, ಈ ಥರ ಚೈನ್ 4 ಚೈನ್ ಹಾಕ್ಕೊಂಡು ಹೋಗಿದ್ದೀವಿ. ನೋಡಿ ನೀಡಲ್ಲು ಥ್ರೆಡ್ ಸೇರಿಸಿ ಇಟ್ಕೊಂಡಿದ್ವಲ್ಲ ಅದು ನೋಡಿ ಮೇಲೆ ಬೇಬಿ ಕುಚ್ಚು ಹಾಕ್ತೀವಲ್ಲ ಆ ಜಾಗಕ್ಕೆ ಏನಾದ್ರು ನಾವು ಹಾಕೋದಾದರೆ ನೋಡಿ ಈ ಥರ ಈಗ ಹೋಲ್ ಕಾಣುತ್ತಲ್ಲ, ಈ ಥರ ಹೋಲ್ ಬೀಳುತ್ತೆ ಸ್ಯಾರಿ. ಆವಾಗ ಸ್ಯಾರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಒಂಥರ ದಪ್ಪ ದಪ್ಪ ಹೋಲ್ ಆಗುತ್ತೆ. ನೋಡಿ ಇನ್ನೊಂದು ಹತ್ರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಅದಕ್ಕೆ ಈ ಥರ ಚೈನ್ಸ್ ಹಾಕ್ಕೊಂಡು ಹೋದರೆ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋದರೆ ಕುಚ್ಚಂತೂ ಎಷ್ಟು ವರ್ಷ ಆದರೂ ನಾವು ಏನೂ ಆಗಲ್ಲ. ಎಲ್ಲ ಹತ್ರನೂ ಸೇಮ್ ಅದೇ 4 ಚೈನ್ ಹಾಕ್ಕೊಂಡು ಹೋಗಿ ಈ ಥರ ನೋಡಿ ಈ ಥರ ಇಟ್ಕೊಂಡು ಆ ಚೈನಲ್ಲಿ ಹಾಕ್ಕೊಂಡ್ರೆ ನಮ್ಗೆ ಸ್ಯಾರಿ ಯಾವುದೇ ತರಹ ಡ್ಯಾಮೇಜ್ ಆಗೋಲ್ಲ. ಸ್ವಲ್ಪ ತೆಳ್ಳಗಿರುತ್ತಲ್ಲ ಸ್ಯಾರೀಸ್ ಎಲ್ಲ ಡೆಲಿಕೇಟ್ ಆಗಿರುತ್ತಲ್ಲ ಅವೆಲ್ಲ ಸ್ವಲ್ಪ ಇದೇ ಥರ ಹಾಕಿ ಆಲ್ಮೋಸ್ಟ್ ಫ್ರೆಂಡ್ಸು, ಇಲ್ಲ ಸ್ಯಾರಿ ಸ್ವಲ್ಪ ಹೋಲ್ಸ್ ಎಲ್ಲ ದೊಡ್ಡದಾಗಿ ಬಿದ್ದು ಅಷ್ಟೊಂದು ಸ್ಯಾರಿ ಚೆನ್ನಾಗಿರಲ್ಲ. ಈ ಥರ ಹಾಕ್ಕೊಂಡು ಹೋದರೆ ಏನೂ ಆಗೋಲ್ಲ. ನಾನು ಆಲ್ಮೋಸ್ಟ್ ನನ್ನ ಕಸ್ಟಮರ್ಸ್ಗೆ ನಾನು ಇದನ್ನೇ ರೆಫರ್ ಮಾಡ್ತೀನಿ. ಒಂದು 50 ರೂಪೀಸ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಈ ಥರ ಹಾಕ್ಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಬೇಬಿ ಕುಚ್ಚು ಅಂದರೆ ಸ್ಯಾರಿ ಹೋಲ್ಸ್ ಜಾಸ್ತಿ ಬೀಳುತ್ತೆ ಅಂತ ಈ ಥರ ಮಾಡ್ತೀನಿ ಫ್ರೆಂಡ್ಸ್ ನಾನು. ನಿಮ್ಗೆ ಲೈಕ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗೆ ಕುಚ್ಚು ಹಾಕೋದು ಅಂತ ನಾನು 2 ಈ ಥರ ಹಾಕ್ಕೊಂಡು ಬರ್ತೀನಿ ಸ್ಯಾರಿ ಪೂರ್ತಿ ಅಂತ ಈಗ ತೋರಿಸ್ತೀನಿ ನಾನು. ಈ ಥರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಬಟ್ ವಿಡಿಯೋದಲ್ಲಿ ಸ್ವಲ್ಪ ದಪ್ಪನೇ ಕಾಣ್ತಾ ಇದೆ. ತುಂಬ ಚಿಕ್ಕ ಕುಚ್ಚೆ ಇದೆ, ನೀವು ಇನ್ನೂ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ನಮಗೆ ಎಷ್ಟು ವರ್ಷ ಆದರೂ ಸ್ಯಾರಿ ಒಂಥರ ಕುಚ್ಚು ಹಾಳೆ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂಥರ ಉದ್ದ ಕಟ್ ಮಾಡಿದಷ್ಟು ಒಂಥರ ಕ್ರಶ್ ಆಗೋಗುತ್ತೆ ಸ್ಯಾರಿ ಕುಚ್ಚೆಲ್ಲ. ಇದಾದರೆ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ, ಎಷ್ಟು ವರ್ಷ ಆದರೂ ಇದೇ ಥರ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು 50 ರೌಂಡ್ಸ್ ತೊಗೊಂಡು ಸ್ವಲ್ಪ ಚಿಕ್ಕ ಕಟ್ ಮಾಡ್ಕೊಳ್ಳಿ. ಓನ್ ಸ್ಯಾರೀಸ್ಗಾದರೆ ನಿಮಗೂ ಆಲ್ಮೋಸ್ಟು ಇದೆಲ್ಲ ಅಪ್ಶೇಲ್ಸ್ ಲುಕ್ಕು ಒಂಥರ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಇದೇ ಥರ ಬೇಬಿ ಕುಚ್ಚು ಅವ್ರು ಲೈಕ್ ಮಾಡೋದು ಅಂದ್ಕೊಳ್ಳಿ. ಅದೇ ಥರ ಮತ್ತು ಬಟ್ ಎಲ್ಲರೂ ಈಗ ಬೇಬಿ ಕುಚ್ಚೆ ಲೈಕ್ ಮಾಡ್ತಾ ಇದ್ದಾರೆ, ಅಪ್ಶೇಲ್ಸೇ ಅಂತಲ್ಲ. ಈ ಥರ ಚೈನ್ ಹಾಕ್ಕೊಂಡಂತೂ ಹಾಕ್ಸ್ಕೊಂಡ್ರೆ ನೀವು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ 2 ಕುಚ್ಚು ಈ ಥರ ಫುಲ್ ಸ್ಯಾರಿ ಫಿನಿಶ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಆದರೆ ನಾನು ವೈಟ್ ಫಿನಿಶ್ ಮಾಡ್ಕೊಂಡು ಹೋಗಿದ್ದೀನಿ.
ಈಗ ಮತ್ತೆ ಪರ್ಪಲ್ ಕಲರ್ ಫಿನಿಶ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎರಡು ಕೈಲಿ ಈ ಥರ ಥ್ರೆಡ್ನ ಇಟ್ಕೊಂಡು ಒಂಥರ 3-4 ರೌಂಡ್ಸ್ ಈ ಥರ ಸುತ್ತಕೊಂಡು ಒಂದು 3-4 ನಾಟ್ ಹಾಕ್ಕೋಬೇಕು. ಸ್ಯಾರಿ ಪೂರ್ತಿ ಸಿಲ್ವರ್ ಆ್ಯಂಡ್ ಪರ್ಪಲ್ಲೇ ಇದೆ, ಹಾಗಾಗಿ ಒಂಥರ ಕ್ರೀಮಿಶ್ ಇದೆ. ಅದಕ್ಕೆ ನಾನು ಕ್ರೀಮ್ ಆ್ಯಂಡ್ ಪರ್ಪಲ್ ಸ್ಯಾರಿ ಕುಚ್ಚು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರೋ ಫ್ರೆಂಡ್ಸ್, ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ನಿಮ್ಮ ಡಿಸೈನ್ ಹೇಗಿದೆ, ನಿಮಗೇನು ಹೇಗೆ ಅನಿಸ್ತು ಫಿನಿಶಿಂಗು ಅಂತ ಹಂಗೆ ಒಂದು ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ. ಈ ಥರ ಫ್ರೆಂಡ್ಸ್, ನಿಮಗೆ ಯಾವ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಿಸ್ ಮಾಡಬೇಡಿ, ಒಂದು ಲೈಕ್ ಮಾಡಿ. ಈ ಥರ ನೀವು ಅಷ್ಟೇ ಫ್ರೆಂಡ್ಸ್, ಕುಚ್ಚು ಕೊಡೋಕೆ ಹೋಗ್ತಿರಲ್ಲ ಎಲ್ಲಾದರೂ, ಇಲ್ಲ ನೀವೇ ಹಾಕ್ಕೊತಿರಲ್ಲ, ಈ ಥರ ಚೈನ್ಸ್ ಹಾಕ್ಕೊಂಡು ಬೇಬಿ ಕುಚ್ಚು ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ನಮ್ಮ ಕಸ್ಟಮರ್ಗೆ ಇಷ್ಟ ಆಗತ್ತೆ. ನಾರ್ಮಲಾಗಿ ಬೇಬಿ ಕುಚ್ಚು ಹಾಕ್ಸ್ಕೊತಾರೆ, ಇಲ್ಲ ಅಂತನಲ್ಲ, ಬಟ್ ನಾವು ರೆಫರ್ ಮಾಡೋದ್ರ ಮೇಲೆ ಹೋಗುತ್ತೆ. ನಾವು ಈ ಥರ ರೆಫರ್ ಮಾಡಿದ್ರೆ ಅವರು ಓಕೆ ಮೇಡಮ್ ಅಂತಾರೆ, ಆಗ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಸುಮ್ಮನೆ ಸ್ಯಾರೀಸ್ ಎಲ್ಲ ಏನು ಇದಾಗ್ದಂಗೆ ಇರುತ್ತಲ್ಲ ಫ್ರೆಂಡ್ಸ್, ಡ್ಯಾಮೇಜ್ ಆಗ್ದಂಗೆ, ಹಾಗಾಗಿ ನಾವು ಈ ಥರ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಟ್ ಮಾಡಿ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ಟು ಕಟ್ ಮಾಡ್ಕೊಂಡೋಗಿ ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ಹೋಗೋದು. ಎಲ್ಲ ನಮ್ಮ ಚಾನಲ್ ಪೇಜ್ಗೆ ಹೋಗಿ ನೋಡಿ ಫ್ರೆಂಡ್ಸ್, ಎಲ್ಲ ವಿಡಿಯೋಸು ನಾನು ತುಂಬ ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಎಲ್ಲರಿಗೂ ಯೂಸ್ ಆಗುತ್ತೆ, ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಎಲ್ಲರಿಗೂ, ಹಳೆಬ್ರಿಗೂ ಹೊಸರಿಗೂ ಎಲ್ಲನೂ ಆಲ್ಮೋಸ್ಟ್ ಯೂಸ್ ಆಗುತ್ತೆ. ನೀವು ಒಂದ್ಸರಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಫೈನಲಾಗಿ ಈ ಥರ ಬಂದಿದೆ.